ನಗರದ ಶಿವೆ ಟಾಕೀಸ್ ಹತ್ತಿರ ಹಲವಾರು ವರ್ಷಗಳಿಂದ ಹಣ್ಣಿನ ವ್ಯಾಪಾರ ಮಾಡುತ್ತಿರುವ ಫ್ರೂಟ್ ಇಸ್ಮಾಯಿಲ್ ಅವರು ರಂಜಾನ್ ಹಬ್ಬದ ಅಂಗವಾಗಿ ಕಳೆದ 2 ವರ್ಷಗಳಿಂದ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ. ರಂಜಾನ್ ಪ್ರಯುಕ್ತ ಕಲ್ಲಂಗಡಿ, ಪೈನಾಪಲ್, ಕರ್ಬೂಜ, ದ್ರಾಕ್ಷಿ ಮತ್ತು ಇತರೆ ಹಣ್ಣುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕಟಿಂಗ್ ಮಾಡಿ ಕೊಡುತ್ತಿದ್ದಾರೆ. ಗಂಗಾವತಿ ಮಹಾನಗರ ಮತ್ತು ತಾಲೂಕಿನಲ್ಲಿರುವ ಮುಸ್ಲಿಂ ಸಮಾಜ ಬಾಂಧವರು ರಂಜಾನ್ ಹಬ್ಬದ ಈ ಶುಭ ಸಮಯದಲ್ಲಿ ಕಡಿಮೆ ಬೆಲೆಯ ಹಣ್ಣುಗಳನ್ನು ನೀಡಲಾಗುತ್ತಿದ್ದು ಪ್ರತಿಯೊಬ್ಬರು ಖರೀದಿಸುವಂತೆ ಮನವಿ ಮಾಡಿದರು. ಮಾಹಿತಿಗಾಗಿ ಫ್ರೂಟ್ ಇಸ್ಮಾಯಿಲ್ 9448085351 ಈ ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ನಿವಾಸಿಯಾದ ಶೇಖ್ ಇಸ್ಮಾಯಿಲ್ ಫ್ರೂಟ್ ನಮ್ಮ ವೃತ್ತಿಯರು ಫ್ರೂಟ್ ಅಂದರೆ ನಮ್ಮ ತಂದೆಯರು ಕಾಲದಿಂದ ನಾವು ಈ ಹಣ್ಣಿನ ವ್ಯಾಪಾರದಲ್ಲಿ ಇರುತ್ತಾ ನಾವು ಒಳ್ಳೆಯ ಜೀವನದಿಂದ ಗೌರವದಿಂದ ಸಮಾಜದಲ್ಲಿ ಮತ್ತು ನಗರದಲ್ಲಿ ಮತ್ತು ಪ್ರತಿಯೊಂದು ಹಳ್ಳಿ ರೈತರ ಮಧ್ಯದಲ್ಲಿ ಬೆಳೆಯುತ್ತಾ ಮತ್ತು ನಮ್ಮ ವ್ಯವಹಾರದಲ್ಲಿ ದುಡಿಯುತ್ತಾ ಬಂದಿದ್ದೀವಿ. ನಮ್ಮದೇನಪ್ಪ ಅಂದರೆ ಆಸೆ ಬಂದೀವಿ ಖಾಲಿ ಓದಿವಿ ಖಾಲಿ ಅಂದಂಗೆ ಅದರ ನಡುವೆ ಒಂದು ಕುಟುಂಬ ಅನ್ನೋದು ಇರ್ತೈತಿ. ನಾವು ಮಾಡಿದ ಒಳ್ಳೆತನ ನಮ್ಮ ಮಕ್ಕಳು ಮಾಡಿದ ಒಳ್ಳೆತನ ನಮ್ಮ ಮೊಮ್ಮಕ್ಕಳು ಅಂಥೇಳಿ ಅದು ಸಹಜವಾಗಿ ಇರ್ತೈತಿ. ಪ್ರತಿಯೊಬ್ಬರು ಧರ್ಮದಲ್ಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಅದು ಸಹಜ. ಆದರೆ ನಾವೇನಪ್ಪ ಅಂದರೆ ನನ್ನ ಸೌಕರ್ಯ ಏನೂ ತೋರ್ಸೋಕ್ಕಲ್ಲ. ದೇವರು ಹೇಳಿದಂತೆ ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ರಂಜಾನ್ ಪವಿತ್ರವಾದ ರಂಜಾನ್ ಹಬ್ಬದ ರೋಜಾ ಮತ್ತು ನಮಾಜು, ದಾನ, ಧರ್ಮ ಇವೆಲ್ಲ ಮಾಡೋದ್ರಿಂದ ಏನಪ್ಪ ಅಂದರೆ ಕುಟುಂಬಕ್ಕೆ ಆರೋಗ್ಯ ಮತ್ತು ನಾಡಿನ ನಮ್ಮ ಜೊತೆಗಿರೋಂಥ ಸ್ನೇಹಿತರಿಗೆ ನಮಗೆ ಎಲ್ಲರಿಗೆ ಒಳ್ಳೆಯದಾಗತ್ತಂತ ಭವಿಷ್ಯತ್ತ ಮತ್ತು ಒಳ್ಳೆಯದಾಗಲಿ. ನನ್ನ ಆಯುಷ್ಯರೋವರಿಗೆ ದೇವರು ನನಗೆ ಶಕ್ತಿ ಕೊಡಲಿ, ಆದಾಯ ಕೊಡಲಿ ಅಂತೇಳಿ ಈ ತಿಂಗಳಲ್ಲಿ ಮೇಲಾಗಿ ಏನಪ್ಪ ಅಂದರೆ ನಾನು ಯಾವಾಗಲೂ ಗಂಗಾವತಿ ನಗರದಲ್ಲಿ ಕಡಿಮೆ ರೇಟ್ನಲ್ಲಿ ಹಣ್ಣು ಕೊಟ್ಕೊಂತ ಬಂದಿದ್ದೀನಿ. ರಂಜಾನ್ ತಿಂಗಳ ಸಂಪೂರ್ಣವಾಗಿ ಏನಪ್ಪ ಅಂದರೆ ನನ್ನ ಖರೀದಿ ಏನಿರ್ತದೆ ಆ ಖರೀದಿ ದರದಲ್ಲಿ ರೈತರ ಹತ್ರ ನಾನೇನು ಖರೀದಿಗೆ ತಂದಿರ್ತೀನಿ ಅದೇ ಖರೀದಿ ದರದಲ್ಲಿ ನಾನು ರಂಜಾನ್ ತಿಂಗಳ ಸಂಪೂರ್ಣವಾಗಿ ಅದೇ ಕಡಿಮೆ ಬೆಲೆಯನ್ನು ಕೊಡ್ತೀನಿ. ಪ್ರತಿಯೊಬ್ಬರು ರಂಜಾನ್ ಹಬ್ಬದ ಒಪ್ಪತ್ತಿರೋರು ಎಲ್ಲರೂ ಬಂದು ನನ್ನ ಹತ್ರ ಹಣ್ಣು ತೊಗೊಂಡು ನನ್ನ ಕೊಟ್ಟಂಥ ಹಣ್ಣಿನ ಪುಣ್ಯನೂ ನನಗೆ ಸಿಗಲಿ, ನನ್ನಿಂದ ನಿಮಗೂ ಒಳ್ಳೆಯದಾಗಲಿ. ರಂಜಾನ್ ನೀವು ಇರೋಂಥ ರೋಜಾದಲ್ಲಿ ನಿಮ್ಮ ಒಪ್ಪತ್ತು ರೋಜಾದಲ್ಲಿ ಇರೋಂಥ ಪುಣ್ಯ ನನಗೂ ಬರಲಿ ಅಂಥೇಳಿ ನಾನೇನಪ್ಪ ಅಂದರೆ ಕಲ್ಲಂಗಡಿ, ಕರ್ಬೂಜಿ, ಪೈನಾಪಲ್ ಇಂಥವು 4-5 ನಮೂನೆ ಹಣ್ಣು ಕೊಯ್ದು 50 ರೂಪಾಯಿದಲ್ಲಿ 2 kg ಕಟಿಂಗ್ ಮಾಡಿ ಕೊಡ್ತೀನಿ. ಆಮೇಲೆ ಕಲ್ಲಂಗಡಿ 20 ರೂಪಾಯಿ 15 ರೂಪಾಯಿ ಕಿಲೋ ಕೊಡ್ತೀನಿ. ಆಮೇಲೆ ದ್ರಾಕ್ಷಿ ಇದ್ರೂ 100 ರೂಪಾಯಿಗೆ 1.5 ಕಿಲೋ. ಆಮೇಲೆ ಕರ್ಬೂಜ 100 ರೂಪಾಯಿಗೆ 4 ಕಿಲೋ. ಈ ಥರ ಏನಪ್ಪ ಅಂದರೆ ಪ್ರತಿಯೊಂದು ನನ್ನ ಖರೀದಿ ದರದಲ್ಲಿ ಕೊಡ್ತೀನಿ. ನಾನೇನು ಯಾವುದು ಶ್ರೀಮಂತತೆ ತೋರಿಸ್ಬೇಕು
ಯಾವುದೋ ರಾಜಕಾರಣಿ ಮಾಡಿ ನಾನು ಜನರ ಹತ್ರ ಪರಿಚಯ ಆಗಬೇಕು ಅಂತನಲ್ಲ. ಕಾಲಕ್ಕೆ ನಾವು ಇದೇ ವ್ಯವಹಾರದಲ್ಲಿ ಇದೇ ವೃತ್ತಿ ನಮ್ಮ ತಂದೆಯರು ನಾವು ಮತ್ತೆ ಮಾಡ್ಕೊಂತಲೇ ಬಂದೀವಿ. ನಾವು ಬರೋದಂತೂ ಖಾಲಿ, ಹೋಗೋದಂತೂ ಖಾಲಿ ಸಹಜ. ನಾವು ದಾನ ಮಾಡೋದ್ರಿಂದ ನಮಗೆ ಬರೋಂಥ ಪುಣ್ಯ ಏನಪ್ಪ ಅಂದರೆ ನಮಗೂ ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಮತ್ತು ನಮ್ಮ ನಾಡಿಗೂ ಒಳ್ಳೆಯದಾಗಲಿ, ನಮ್ಮ ರೈತರಿಗೂ ಒಳ್ಳೆಯದಾಗಲಿ, ನಮ್ಮ ಜೊತೆಗಿರೋಂಥ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ರಂಜಾನ್ ಹಬ್ಬದ ಈ ಕಾಣಿಕೆಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ.